ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಹಾರ್ಮುಜ್ ಜಲಸಂಧಿಯನ್ನ ಕ್ಲೋಸ್ ಮಾಡಿ ರಣಕೇಕೆ ಹಾಕ್ತಿರೋ ಇರಾನ್ IRGC ಈಗ UAEಗೆ ಬೆಚ್ಚಿ ಬೀಳಿಸುವಂತ ಸುದ್ದಿಯನ್ನ ಕೊಟ್ಟಿದೆ. ಶೀಘ್ರದಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ ಭಾರಿ ಪ್ರಮಾಣದಲ್ಲಿ ದಾಳಿ ಮಾಡಬಹುದು, ವಿನಾಶಕಾರಿ ಪ್ರತಿಕಾರವನ್ನ ಹೇಳಬಹುದು ಅಂತ ಇರಾನ್ ನ್ಯೂಸ್ ಚಾನೆಲ್ಸ್ ರಿಪೋರ್ಟ್ ಮಾಡಿವೆ. ಇತ್ತ ಇಸ್ರೇಲ್ ಕೂಡ ಇರಾನ್ ನ ಒಳಗಡೆ ಹೊಸ ಆಪರೇಷನ್ ಲಾಂಚ್ ಮಾಡಿದ್ದಾರೆ, ಹಲವು ಟಾರ್ಗೆಟ್ ಗಳನ್ನ ಧ್ವಂಸ ಮಾಡಿದ್ದಾರೆ. ಈ ನಡುವೆ ನಮ್ಮ ದೇಶದ ಪೆಟ್ರೋಲ್ ಅನ್ನ ಯಾರಿಗೂ ಕೊಡಲ್ಲ, ನಾವು ನಿಷೇಧ ಹೇರ್ತೀವಿ ಅಂತ ರಷ್ಯಾ ಘೋಷಿಸಿದೆ. ತೈಲ ಪೂರ್ತಿ ಬಂದ್ ಮಾಡ್ತೀವಿ ಅಂತ ಹೇಳಿಲ್ಲ, ಆದ್ರೆ ತೈಲ ಬಿಕ್ಕಟ್ಟು ಶುರುವಾಗಿರೋ ಟೈಮ್ ನಲ್ಲೇ ರಷ್ಯಾ ಈ ಘೋಷಣೆ ಮಾಡಿದೆ. ಈ ಮೂಲಕ ಈ ಯುದ್ಧ ಇನ್ನಷ್ಟು ತುರ್ತು ಪರಿಸ್ಥಿತಿಯನ್ನ ತರೋ ಆತಂಕ ಕಾಡ್ತಾ ಇದೆ. ಎಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲಿಗೆ ಭಾರತ ಸರ್ಕಾರ ಕೊಟ್ಟಿರೋ ಕ್ಲಾರಿಟಿ ಬಗ್ಗೆ ನಿಮಗೆ ಹೇಳ್ತೇವೆ. ಕಳೆದ ಮಂಗಳವಾರ PM ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಟ್ರಂಪ್ ನಡುವೆ ಫೋನ್ ಕಾಲ್ ನಲ್ಲಿ ಮಾತುಕತೆಯಾಗಿತ್ತು. ಇದರಲ್ಲಿ ಅಮೆರಿಕನ್ ಉದ್ಯಮಿ ಇಲಾನ್ ಮಸ್ಕ್ ಜಾಯಿನ್ ಆಗಿದ್ರು ಅಂತ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿತ್ತು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಮಸ್ಕ್ ಯಾಕೆ ಜಾಯಿನ್ ಆಗಿದ್ರು? ಸರ್ಕಾರದಲ್ಲಿ ಅವರಿಗೆ ಇಲ್ವಲ್ಲ, ಟ್ರಂಪ್ ಸರ್ಕಾರದಲ್ಲಿ ಏನೂ ಕೆಲಸನೂ ಮಾಡ್ತಿಲ್ಲ, ಅವರಿಗೇನು ಕೆಲಸ ಇಂಥ ಜಿಯೋ ಪೊಲಿಟಿಕಲ್ ಟೆನ್ಷನ್ ಇರೋ ಟೈಮ್ನಲ್ಲಿ ಅನ್ನೋ ಚರ್ಚೆ ಆಗಿತ್ತು. ಇದಕ್ಕೆ ಭಾರತ ಕ್ಲಾರಿಟಿ ಕೊಟ್ಟಿದೆ, ಇದೆಲ್ಲ ಫೇಕ್ ಅಂತ ಹೇಳಿದೆ. ಈ ವಿಚಾರವಾಗಿ ಮಾತನಾಡಿರೋ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್, ನಾವು ಈ ವರದಿಗಳನ್ನು ನೋಡಿದ್ದೀವಿ, ಮಾತುಕತೆ PM ಮೋದಿ ಮತ್ತು ಅಧ್ಯಕ್ಷ ಟ್ರಂಪ್ ನಡುವೆ ಮಾತ್ರ ಆಗಿದೆ, ಉಳಿದ ಎಲ್ಲ ವರದಿಗಳು ಬೇಸ್ಲೆಸ್. ಹಾಗೆ ನಾವು ಈ ಹಿಂದೆ ಹೇಳಿದ ಹಾಗೆ ಈ ಫೋನ್ ಸಂಭಾಷಣೆಯಲ್ಲಿ ಮಿಡಲ್ ಈಸ್ಟ್ ಪರಿಸ್ಥಿತಿ ಬಗ್ಗೆ ಚರ್ಚೆಯಾಗಿದೆ. ಇಬ್ಬರು ನಾಯಕರು ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಅಂತ ಜೈಸ್ವಾಲ್ ಹೇಳಿದ್ದಾರೆ. ಇನ್ನು ಇರಾನ್ ಮತ್ತು UAE ನಡುವೆ ನೇರ ಯುದ್ಧ ನಡೆಯುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. UAE ಮೇಲೆ ಶೀಘ್ರದಲ್ಲಿ ಅತಿ ದೊಡ್ಡ ದಾಳಿ ಮಾಡ್ತೀವಿ ಅಂತ ಇರಾನ್ ಮಾಧ್ಯಮಗಳು ಹೇಳ್ಕೊಂಡಿದ್ದಾರೆ. ಹಾಗೆ ನೋಡಿದ್ರೆ ಆಲ್ರೆಡಿ ಇಸ್ರೇಲ್ಗಿಂತ ಹೆಚ್ಚಾಗಿ ಇರಾನ್ UAEಯನ್ನೇ ಟಾರ್ಗೆಟ್ ಮಾಡಿರೋದು. ಹತ್ತಿರದಲ್ಲಿರೋ ಅಮೆರಿಕದ ಫ್ರೆಂಡ್ ಹಾಕೊಂಡು ಇವ್ರಿಗೆ ಹೊಡೆದ್ರೆ ಇಡೀ ಜಗತ್ತು ಅಲ್ಲಗಾಡುತ್ತೆ ಅಂತ ಹೇಳಿ. ಗ್ಲೋಬಲ್ ಫಿನಾನ್ಷಿಯಲ್ ಹಬ್ ಅಲ್ಲ ಅದು. ಹಾಗಾಗಿ ಕಳೆದ ಒಂದು ತಿಂಗಳಲ್ಲಿ ಬರೀ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ ಇರಾನ್ 250ಕ್ಕೂ ಅಧಿಕ ಬ್ಯಾಲಿಸ್ಟಿಕ್ ಮಿಸೈಲ್ಸ್, 1400ಕ್ಕೂ ಅಧಿಕ ಡ್ರೋನ್ಗಳನ್ನು ಹಾರಿಸಿದೆ. ಅದರಲ್ಲಿ ಭಾರತೀಯರು ಸೇರಿದ ಹಾಗೆ 8 ಜನ ಪ್ರಾಣ ಕಳ್ಕೊಂಡಿದ್ದಾರೆ, 170ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಹೋಟೆಲ್ಗಳು, ಮನೆಗಳು ಯಾವುದೂ ಕೂಡ ಸೇಫ್ ಅಂತ ಅನ್ನಿಸ್ತಾ ಇಲ್ಲ. ಎಲ್ಲವನ್ನ ಇರಾನ್ ಟಾರ್ಗೆಟ್ ಮಾಡೋಕೆ ಶುರು ಮಾಡಿದೆ. ಇದರ ನಡುವೆ ಇರಾನ್ ಹೊಸ ಘೋಷಣೆ ಮಾಡಿದೆ, UAEಗೆ ವಿನಾಶಕಾರಿ ಉತ್ತರ ಕಾದಿದೆ ಅಂತ. ಇದಕ್ಕೆ UAE ಅಮೆರಿಕಾಗೆ ಮಾಡ್ತಿರೋ ಸಹಾಯವೇ ಕಾರಣ ಅಂತ ಇರಾನ್ ಸೇನೆ ಹೇಳಿದೆ. ಈ ಯುದ್ಧದಲ್ಲಿ UAE ಆಕ್ಟಿವ್ ರೋಲ್ ನಿಭಾಯಿಸ್ತಾ ಇದೆ. ಇರಾನ್ ಹಡಗುಗಳು ಮತ್ತು ಕರಾವಳಿ ಪ್ರದೇಶಗಳ ಮೇಲೆ ಇತ್ತೀಚೆಗೆ ಹಲವು ದಾಳಿಗಳು ಆದವು. ಇದೆಲ್ಲ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಿಂದಲೇ ಆಗಿದೆ. ಇಷ್ಟು ವಾರಗಳ ಕಾಲ ತಾಳ್ಮೆಯಿಂದ ಇದ್ವಿ, ಆದ್ರೆ ಇನ್ನು ಮುಂದೆ UAE ವಿಚಾರದಲ್ಲಿ ಯಾವುದೇ ಸಾಫ್ಟ್ ಕಾರ್ನರ್ ತೋರಿಸಲ್ಲ, ಭಾರಿ ಪೆಟ್ಕೊಡ್ತೀವಿ ಅವರಿಗೆ ಅಂತ ಇರಾನ್ ಹೇಳಿದೆ. ಜೊತೆಗೆ UAE ಕೇವಲ ಅಮೆರಿಕ ಸೇನೆಗೆ ಜಾಗ ಕೊಟ್ಟಿಲ್ಲ, ಬದಲಾಗಿ ತನ್ನ ಏರ್ ಬೇಸ್ ಗಳನ್ನ ಕೂಡ ದಾಳಿಗೆ ಬಳಸ್ಕೊಳ್ಳೋಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಯಹೂದಿಗಳು ಕಾಲಿಡೋಕೆ UAE ಅಡಿಪಾಯ ಹಾಕೊಟ್ಟಿದೆ. ಅವರು ಅಬ್ರಹಾಮಿಕ್ ಅಕಾರ್ಡ್ಸ್ಗೂ ಕೂಡ ಸೇರ್ಕೊಂಡಿದ್ದಾರಲ್ಲ UAEನವರು. ಸೊ ಇವರಿಗೆ ಫುಲ್ ಸಿಟ್ಟಿದೆ ಇರಾನ್ಗೆ. ನಾವು UAEಗೆ ವಿನಾಶಕಾರಿ ಪ್ರತಿಕ್ರಿಯೆ ಕೊಡ್ತೀವಿ ಈಗ ಅಂತ IRGC ರಣಕೇಕೆ ಹಾಕಿದೆ. ಇದೇ ವೇಳೆ ಇರಾನ್ ಕೆಲವೊಂದು ಆರೋಪಗಳನ್ನ ಕೂಡ ಮಾಡಿದೆ. ಇತ್ತೀಚೆಗೆ ಒಮಾನ್ ಮೇಲೆ ನಡೆದ ದಾಳಿಗಳನ್ನ ನಾವು ಮಾಡಿಲ್ಲ, ಬದಲಾಗಿ UAEನೇ ಇರಾನ್ ಹೆಸರಲ್ಲಿ ಫಾಲ್ಸ್ ಫ್ಲಾಗ್ ಆಪರೇಷನ್ ನಡೆಸಿದೆ, ಅದನ್ನ ನಮ್ ತಲೆ ಕಟ್ತಾ ಇದೆ. UAE ಬಳಿ ಇರುವ ಅಡ್ವಾನ್ಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯನ್ನ ಇರಾನ್ ಮೇಲೆ ದಾಳಿ ಮಾಡೋಕೆ ಬಳಸಲಾಗ್ತಾ ಇದೆ. ಇರಾನ್ನ ಪ್ರಮುಖ ವ್ಯಕ್ತಿಗಳು ಮತ್ತು ಜಾಗಗಳ ರಹಸ್ಯ ಮಾಹಿತಿಯನ್ನ UAE ಅಧಿಕಾರಿಗಳು ಅಮೆರಿಕ ಮತ್ತು ಇಸ್ರೇಲ್ ಜೊತೆಗೆ ಶೇರ್ ಮಾಡ್ತಿದ್ದಾರೆ ಅಂತ ಇರಾನ್ ಹೇಳಿದೆ. ಸದ್ಯದ ಮಾಹಿತಿ ಪ್ರಕಾರ ಈಗ ಆಲ್ರೆಡಿ ಇರಾನ್ ಸೇನೆ UAE ಮೇಲೆ ಮೇಜರ್ ಆಪರೇಷನ್ಗೆ ತಯಾರಿ ಕೂಡ ಮಾಡಾಗಿದೆ. UAE ಇರಾನ್ಗೆ ಸಮುದ್ರದ ಮೂಲಕ ಜಸ್ಟ್ 50-60 ಕಿಲೋಮೀಟರ್ ಅಂತರದಲ್ಲಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರೋ ಜಾಗ ಕೂಡ, ಅದರ ಸೈಜ್ ಕೂಡ ಇರಾನ್ಗೆ ಅನುಕೂಲ ಆಗೋ ತರನೇ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಜಗತ್ತಿನ ಅತಿದೊಡ್ಡ ಆರ್ಥಿಕ ಕೇಂದ್ರ ಯುದ್ಧ ಭೂಮಿಯಾಗಿ ಬದಲಾಗುತ್ತಾ ಅನ್ನೋ ಆತಂಕ ಶುರುವಾಗಿದೆ. ಯಾವತ್ತೂ ಈ ರೀತಿ ಆಗಿರಲಿಲ್ಲ ಇಲ್ಲಿ ತನಕ. ಸ್ನೇಹಿತರೆ, ಆಲ್ರೆಡಿ UAE ಕೂಡ ಹಾರ್ಮುಜ್ ಜಲಸಂಧಿ ವಿಚಾರಕ್ಕೆ ನೇವಿಯನ್ನ ಇಳಿಸ್ತೀವಿ ಅಂತ ಹೇಳಿತ್ತು ಜಸ್ಟ್ ಒಂದೆರಡು ದಿನಗಳ ಹಿಂದೆ. ಜೊತೆಗೆ ಸೇನಾ ಬಲಾಬಲದ ವಿಚಾರದಲ್ಲೂ ಕೂಡ UAEನ ಸೇನೆ ಸ್ವಲ್ಪ ಗಟ್ಟಿಮುಟ್ಟಾಗಿದೆ. ಗಲ್ಫ್ ರಾಷ್ಟ್ರಗಳಲ್ಲೇ ಎಲ್ಲರ ಹತ್ರ ಸೇನೆ ಇದೆ, ಆದರೆ ಕೇಪಬಿಲಿಟೀಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ UAE ಸ್ಟ್ರಾಂಗ್ ಅಂತ ಪರಿಗಣಿಸ್ತಾರೆ. ಅತ್ಯಾಧುನಿಕ ಯುದ್ಧ ವಿಮಾನಗಳು ಕೂಡ ಇವರ ಹತ್ರ ಇದೆ. ಸೊ ಪರಿಸ್ಥಿತಿ ಉದ್ವಿಗ್ನಗೊಂಡ್ರೆ ಯಾವುದೇ ಕ್ಷಣದಲ್ಲಿ ಈ ಕ್ರೂಷಿಯಲ್ ಪಾಯಿಂಟ್ನಲ್ಲಿ ಭೀಕರ ಹೊಡೆದಾಟ ಆಗ್ಬೋದು. ಹಾಗೇನಾದರೂ ಆದರೆ ಭಾರತಕ್ಕೂ ಕೂಡ ತಲೆನೋವಿದೆ. ಕಾರಣ UAEನಲ್ಲಿ ನಮ್ಮ NRIಗಳಿದ್ದಾರೆ. 35-40 ಲಕ್ಷ ಭಾರತೀಯರು UAEನಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ, ಜೀವನ ನಡೆಸ್ತಾ ಇದ್ದಾರೆ. UAEಯ ಟೋಟಲ್ ಪಾಪ್ಯುಲೇಷನ್ನಲ್ಲಿ ನಾಗರಿಕರಲ್ಲ, ಅಲ್ಲಿರೋ ಮನುಷ್ಯರಲ್ಲಿ 35-40%, 40% ಭಾರತೀಯರೇ ಇದ್ದಾರೆ. ಜೊತೆಗೆ UAE ನಮ್ಮೊಂದಿಗೆ $100 ಬಿಲಿಯನ್ ವ್ಯಾಪಾರ ಮಾಡುತ್ತೆ. ಅಲ್ಲಿಂದ ಗ್ಯಾಸ್, ತೈಲ ಬರುತ್ತೆ. ಸೊ ಆಧುನಿಕ ಜಗತ್ತಿನ ಶೈನಿಂಗ್ ಸ್ಟಾರ್ ಆಗಿರೋ UAE, ಅಲ್ಲಿರೋ ದುಬೈ, ಶಾರ್ಜಾ, ಅಬುದಾಬಿ, ಅಲ್ಲೆಲ್ಲ ಬೆಂಕಿ ಬೀಳೋಕೆ ಶುರುವಾದರೆ ನಮ್ಮ
ಆರ್ಥಿಕ ಭದ್ರತೆಗೂ ಪೆಟ್ಟು, ಯಾಕಂದ್ರೆ ಅಲ್ಲಿಂದ ದುಡಿತಾ ಇರೋರು ಭಾರತಕ್ಕೆ ದುಡ್ಡು ಕಳಿಸ್ತಾ ಇದ್ದಾರೆ. ವ್ಯಾಪಾರಕ್ಕೂ ಪೆಟ್ಟು, ಇಂಧನ ಭದ್ರತೆಗೂ ಪೆಟ್ಟು. ಇನ್ನು ಸ್ನೇಹಿತರೆ, 13 ದಿನಗಳ ಫುಲ್ ಚಾರ್ ಧಾಮ್ ಯಾತ್ರೆ, ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇದು. ಆಸಕ್ತರು ಕಾಲ್ ಮಾಡಿ ಹೋಗಿ ಬರ್ಬೋದು. ಸೀನಿಯರ್ ಸಿಟಿಸನ್ಸ್ಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಈ ನಡುವೆ ಕುವೈತ್ ಮೇಲೆ ಇರಾನ್ನ ದಾಳಿಗಳು ಮುಂದುವರೆದಿವೆ. ಕುವೈತ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ಡ್ರೋನ್ ದಾಳಿಯಾಗಿದ್ದು ಅಲ್ಲಿನ ರೇಡಾರ್ ಸಿಸ್ಟಮ್ಗೆ ಭಾರಿ ಡ್ಯಾಮೇಜಸ್ ಆಗಿದೆ. ಅಲ್ಲದೆ ಇದೇ ಕುವೈತ್ಗೆ ಸೇರಿದ ಬಬಿಯನ್ ಐಲ್ಯಾಂಡ್ ನಲ್ಲಿರುವ ಅಮೆರಿಕನ್ ನೆಲೆ ಮೇಲೂ ಕೂಡ ದಾಳಿಯಾಗಿದೆ. ಇದರಲ್ಲಿ ಅಮೆರಿಕದ ಸೈನಿಕರು ಮೃತಪಟ್ಟಿದ್ದಾರೆ ಅಂತ ಇರಾನ್ ಸೇನೆ ಹೇಳಿದೆ. ಅಷ್ಟೇ ಅಲ್ಲ, ಮುಸ್ಲಿಂ ರಾಷ್ಟ್ರಗಳಿಂದ ಅಮೆರಿಕನ್ ಸೈನಿಕರನ್ನ ಸಂಪೂರ್ಣವಾಗಿ ನಾಶ ಮಾಡಲಾಗ್ತಿದೆ. ಇದೆಲ್ಲ ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟಿಗೆ ನೀವು ಡ್ಯಾಮೇಜ್ ಮಾಡಿದಕ್ಕೆ ನಮ್ಮ ಪ್ರತಿಯುತ್ತರ ಅಂತ ಇರಾನ್ ಹೇಳಿದೆ. ಇತ್ತ ಒಮಾನ್ನ ಸಲಾಹ್ ಬಂದರ್ನ ಮೇಲೂ ಕೂಡ ಇರಾನ್ನ 2 ಡ್ರೋನ್ಗಳು ಅಪ್ಪಳಿಸಿವೆ. ಈ ಘಟನೆಯಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದ ವಿದೇಶಿ ಕಾರ್ಮಿಕನಿಗೆ ಗಾಯಗಳಾಗಿದೆ. ಹಾಗೆ ಹಡಗುಗಳಿಗೆ ಸಾಮಾನುಗಳನ್ನು ಲೋಡ್ ಮಾಡೋ ಕ್ರೇನ್ ಡ್ಯಾಮೇಜ್ ಆಗಿದೆ. ಈ ದಾಳಿ ಬೆನ್ನಲ್ಲೇ ಇರಾನ್ ಸ್ಪಷ್ಟನೆ ಕೊಟ್ಟಿದೆ. ನಾವು ಮೊದಲೇ ಹೇಳಿದ ಹಾಗೆ ನಮ್ಮ ಸಹೋದರ ರಾಷ್ಟ್ರವಾದ ಒಮಾನ್ನ ಸಾರ್ವಭೌಮತ್ವವನ್ನು ನಾವು ಗೌರವಿಸ್ತೀವಿ, ಆದರೆ ನಿಮ್ಮ ಸಮುದ್ರ ಭಾಗದಲ್ಲಿರುವ ಅಮೆರಿಕದ ಸೇನಾ ಹಡಗುಗಳನ್ನು ನಾಶ ಮಾಡ್ತೀವಿ, ನಾವು ಟಾರ್ಗೆಟ್ ಮಾಡಲೇಬೇಕಾಗುತ್ತೆ, ನಾವು ವಾರ್ ಇದು ಅಂತ ಇರಾನ್ ಹೇಳಿದೆ. ಇನ್ನು ಇಸ್ರೇಲ್ ಮೇಲಿನ ದಾಳಿಯನ್ನ ಹುತಿಗಳು ಒಪ್ಕೊಂಡಿದ್ದಾರೆ. ಶತ್ರುವಿನ ಮೇಲೆ ಸಾಲು ಸಾಲು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಉಡಾಯಿಸಿದ್ದೀವಿ ಅಂತ ಹೇಳಿದ್ದಾರೆ. ಲೆಬನಾನ್, ಇರಾನ್, ಇರಾಕ್ ಮತ್ತು ಪ್ಯಾಲೆಸ್ತೇನ್ನಲ್ಲಿ ಇಸ್ರೇಲ್ ಸಾಮಾನ್ಯ ಜನರ ಮೇಲೆ ದಾಳಿ ಮಾಡ್ತಿರೋದಕ್ಕೆ ಈ ಪ್ರತಿಕಾರ ದಾಳಿ ಮಾಡಿದ್ದೇವೆ. ನಮ್ಮ ಉದ್ದೇಶಗಳನ್ನು ಈಡೇರಿಸುವವರೆಗೂ ಕೂಡ ಮತ್ತು ಇರಾನ್ ಬೆಂಬಲಿತ ರೆಸಿಸ್ಟೆನ್ಸ್ ಫ್ರಂಟ್ ಮೇಲಿನ ದಾಳಿಗಳು ನಿಲ್ಲೋವರೆಗೂ ಕೂಡ ನಮ್ಮ ಕಾರ್ಯಾಚರಣೆ ಮುಂದುವರಿಯುತ್ತೆ ಅಂತ ಹೇಳಿ ಹುತಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತ ಇಸ್ರೇಲ್ ಪಡೆಗಳು ಇರಾನ್ ಮೇಲೆ ಮತ್ತೊಂದು ಅಟ್ಯಾಕ್ ಮಾಡಿವೆ. ಬರೋಬ್ಬರಿ 50 ಜೆಟ್ಗಳನ್ನು ನುಗ್ಗಿಸಿ ಇರಾನ್ನ 3 ಬೇರೆ ಬೇರೆ ಜಾಗಗಳಲ್ಲಿ ಬಾಂಬಿಂಗ್ ಮಾಡಿವೆ. ಮೊದಲಿಗೆ ಬೇರೆ ಬೇರೆ ರೀತಿಯ ವೆಪನ್ಸ್ ಅನ್ನು ತಯಾರಿಸ್ತಾ ಇದ್ದ ದೊಡ್ಡ ಫ್ಯಾಕ್ಟರಿಯನ್ನೇ ಧ್ವಂಸ ಮಾಡಲಾಗಿದೆ. ಎರಡನೇದಾಗಿ ಹೈಟೆಕ್ ಸ್ಫೋಟಕಗಳನ್ನು ತಯಾರು ಮಾಡ್ತಾ ಇದ್ದ ನೆಲೆಯನ್ನು ಟಾರ್ಗೆಟ್ ಮಾಡಲಾಗಿದೆ. ಹಾಗೆ ಬ್ಯಾಲಿಸ್ಟಿಕ್ ಮಿಸೈಲ್ ಹಾಗೂ ಆಂಟಿ ಏರ್ಕ್ರಾಫ್ಟ್ ಮಿಸೈಲ್ಗಳ ಪಾರ್ಟ್ಸ್ ಅನ್ನು ತಯಾರಿಸ್ತಾ ಇದ್ದ ಜಾಗವನ್ನು ಕೂಡ ಇಸ್ರೇಲ್ ಸಂಪೂರ್ಣವಾಗಿ ನಾಶ ಮಾಡಿದೆ ಅಂತ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಹೇಳಿದೆ. ಈ ನಡುವೆ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಬ್ರೋಕರ್ ರಾಷ್ಟ್ರ ಪಾಕಿಸ್ತಾನದ ಪ್ರಧಾನಿಯೊಂದಿಗೆ ಮಾತನಾಡಿದ್ದಾರೆ. 1 ಗಂಟೆ ಕಾಲ ಇವರು ದೀರ್ಘಕಾಲ ಮಾತನಾಡಿದ್ದಾರೆ. ಈ ವೇಳೆ ಈ ಬಿಕ್ಕಟ್ಟನ್ನು ಬಗೆಹರಿಸಬೇಕಾದ್ರೆ ಮೊದಲು ಪರಸ್ಪರ ನಂಬಿಕೆ ಬೆಳಿಬೇಕು, ಆಗ ಮಾತ್ರ ಸಂಧಾನ ಅಥವಾ ಮಾತುಕತೆ ಸಾಧ್ಯ ಅಂತ ಹೇಳಿದ್ದಾರೆ. ಇತ್ತ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಅಮೆರಿಕ ಮತ್ತು ಗಲ್ಫ್ ರಾಷ್ಟ್ರಗಳೊಂದಿಗೆ ಪಾಕ್ ಮಾಡ್ತಿರೋ ರಾಜತಾಂತ್ರಿಕ ಪ್ರಯತ್ನಗಳ ಬಗ್ಗೆ ಇರಾನ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇದೇ ಹೊತ್ತಲ್ಲಿ ಪೆಜೆಶ್ಕಿಯಾನ್ ಅಮೆರಿಕ ಮತ್ತು ಇಸ್ರೇಲ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾವಾಗಿನೇ ಮೊದಲು ಯಾರ ಮೇಲೂ ಕೂಡ ದಾಳಿ ಮಾಡಲ್ಲ, ಆದರೆ ನಮ್ಮ ದೇಶದ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಕೈ ಹಾಕಿದ್ರೆ ಮಾತ್ರ ನಾವು ಸುಮ್ಮನೆ ಕೂರಲ್ಲ, ತೀಕ್ಷ್ಣ ಪ್ರತಿಕಾರ ಹೇಳ್ತೀವಿ ಅಂತ ಎಚ್ಚರಿಸಿದ್ದಾರೆ. ಈ ವೇಳೆ ನೆರೆಯ ಗಲ್ಫ್ ರಾಷ್ಟ್ರಗಳಿಗೆ ದೊಡ್ಡ ಮೆಸೇಜ್ ಪಾಸ್ ಮಾಡಿದ್ದಾರೆ. ನಿಮ್ಮ ದೇಶದ ಅಭಿವೃದ್ಧಿ ಮತ್ತು ಸೆಕ್ಯೂರಿಟಿ ನಿಮ್ಗೇನಾದ್ರೂ ಮುಖ್ಯ ಅಂತ ಅನ್ಸಿದ್ರೆ ನಮ್ಮ ಶತ್ರುಗಳಿಗೆ ಜಾಗ ಕೊಡಬೇಡಿ, ಅವ್ರನ್ನಲ್ಲಿ ಖಾಲಿ ಮಾಡಿ, ಇಲ್ಲಾಂದ್ರೆ ಎಲ್ಲಾ ಕಡೆ ಹೊಡಿತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ರಷ್ಯಾ ದೊಡ್ಡ ನಿರ್ಧಾರ ಮಾಡಿದೆ. ಬರೋ ಏಪ್ರಿಲ್ 1ನೇ ತಾರೀಕಿನಿಂದ ತನ್ನ ದೇಶದಿಂದ ಪೆಟ್ರೋಲ್ ಎಕ್ಸ್ಪೋರ್ಟ್ ಅನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡೋದಾಗಿ ರಷ್ಯಾ ಘೋಷಿಸಿದೆ. ರಷ್ಯಾದ ಉಪ ಪ್ರಧಾನಿ ಅಲೆಕ್ಸಾಂಡರ್ ನೋವಾಕ್ ಈ ಆದೇಶ ಹೊರಡಿಸಿದ್ದಾರೆ. ಈ ಬ್ಯಾನ್ ಬರೋಬ್ಬರಿ 4 ತಿಂಗಳ ಕಾಲ ಜುಲೈ 31ರವರೆಗೂ ಕೂಡ ಜಾರಿಯಲ್ಲಿ ಇರುತ್ತೆ. ಗಲ್ಫ್ ಯುದ್ಧದಿಂದಾಗಿ ಆಯಿಲ್ ರೇಟ್ ತುಂಬ ಹೆಚ್ಚಾಗಿದೆ, ಹಾಗೆ ಡಿಮಾಂಡ್ ಕೂಡ ಜಾಸ್ತಿ ಆಗಿದೆ. ಸೊ ಹೊರಗಡೆ ಡಿಮಾಂಡ್ ಜಾಸ್ತಿ ಆದರೆ ರಷ್ಯನ್ ಕಂಪನಿಗಳು ತೈಲ ಎಕ್ಸ್ಪೋರ್ಟ್ ಮಾಡೋಕ್ಕೆ ನಿಂತ್ಕೊಳ್ತವೆ. ಈ ಥರ ಇಷ್ಟ ಬಂದಂಗೆಲ್ಲ ಪೆಟ್ರೋಲ್ ಎಕ್ಸ್ಪೋರ್ಟ್ ಮಾಡ್ತಾ ಹೋದರೆ ಆಮೇಲೆ ರಷ್ಯಾದಲ್ಲೇ ಶಾರ್ಟೇಜ್ ಉಂಟಾಗ್ಬಿಡ್ಬೋದು, ಉತ್ಪತ್ತಿಯಾಗಿದ್ದೆಲ್ಲ ಹೊರಗೆ ಹೋದರೆ. ಜೊತೆಗೆ ರಷ್ಯಾ ಒಳಗಡೆ ಪೆಟ್ರೋಲ್ ಬೆಲೆ ಗಗನಕ್ಕಿರೋ ಅಪಾಯ ಕೂಡ ಇರುತ್ತೆ. ಹೀಗಾಗಿ ತಮ್ಮ ದೇಶದ ಜನರಿಗೆ ಪೆಟ್ರೋಲ್ ಕೊರತೆ ಆಗಬಾರ್ದು, ಹಾಗೆ ರೇಟ್ ಕೂಡ ಕಂಟ್ರೋಲ್ನಲ್ಲಿರಬೇಕು ಅಂತ ಹೇಳಿ ಈ ನಿರ್ಧಾರ ತಗೊಂಡಿದ್ದಾರೆ. ಇದರಿಂದ ಭಾರತಕ್ಕೆ ಆತಂಕ ಇದೆಯಾ? ಇಲ್ಲ, ಯಾಕಂದರೆ ರಷ್ಯಾ ಈಗ ಬ್ಯಾನ್ ಮಾಡಿರೋದು ಕೇವಲ ರೆಡಿಮೇಡ್ ಪೆಟ್ರೋಲ್ ಎಕ್ಸ್ಪೋರ್ಟ್ ಮಾತ್ರ. ನಾವು ರಷ್ಯಾದಿಂದ ಆ ಥರ ರೆಡಿಮೇಡ್ ಪೆಟ್ರೋಲ್ ತರಿಸ್ಕೊಳ್ಳಲ್ಲ, ಬರೀ ಕ್ರೂಡ್ ಆಯಿಲ್ ಕಚ್ಚಾ ತೈಲವನ್ನು ಮಾತ್ರ ತರಿಸ್ಕೊಳ್ತೇವೆ. ಆ ಕಚ್ಚಾ ತೈಲವನ್ನು ನಮ್ಮದೇ ರಾಷ್ಟ್ರದ ರಿಫೈನರಿಗಳಲ್ಲಿ ಫಿಲ್ಟರ್ ಮಾಡಿ ನಮಗೆ ಬೇಕಾದ ಪೆಟ್ರೋಲ್ ಮತ್ತು ಡೀಸೆಲ್ ಇತರ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಮಾಡ್ಕೊಳ್ತೇವೆ. ಸೊ ಈಗ ರಷ್ಯಾ ಕಚ್ಚಾ ತೈಲದ ಎಕ್ಸ್ಪೋರ್ಟ್ ಮೇಲೆ ಯಾವುದೇ ಬ್ಯಾನ್ ಹಾಕಿಲ್ಲ. ಹೀಗಾಗಿ ಈ ನಿರ್ಧಾರದಿಂದ ನಮಗೆ ಸದ್ಯಕ್ಕೇನು ಸಮಸ್ಯೆ ಕಾಣಿಸ್ತಾ ಇಲ್ಲ. ಜೊತೆಗೆ ಜಗತ್ತಿಗೂ ಕೂಡ ಬಹಳ ಏನು ರೆಡಿಮೇಡ್ ಪೆಟ್ರೋಲನ್ನು, ರಿಫೈನ್ಡ್ ಆಯಿಲನ್ನು ಅವ್ರೇನು ಮಾರ್ತಾ ಇರಲಿಲ್ಲ, ಕ್ರೂಡೇ ಮಾರ್ತಾ ಇದ್ದು. ಈ ಪೆಟ್ರೋಲ್ ಡೀಸೆಲ್ ಥರ ಫಿನಿಶ್ಡ್ ಪ್ರಾಡಕ್ಟ್ ಮಾಡಿ ಅವರು ಅದನ್ನು 90% ಅವರೇ ಯೂಸ್ ಮಾಡ್ತಿದ್ರು ರಷ್ಯನ್ಸ್, ಬರೀ 10% ಅಷ್ಟೇ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಅವರು. ಸೊ ಜಗತ್ತು ಕೂಡ ಕ್ರೂಡ್ ಆಯಿಲ್ ಸ್ಟಾಪ್ ಆದರೆ ಚಿಂತೆ ಆಗುತ್ತೆ ರಷ್ಯಾದಿಂದ, ಆದರೆ ರೆಡಿಮೇಡ್ ಪೆಟ್ರೋಲ್ ಡೀಸೆಲ್ ಸ್ಟಾಪ್ ಆದರೆ ಅಷ್ಟೊಂದೇನು ಬಹಳ ಡಿಫ್ರೆನ್ಸ್ ಆಗೋದಿಲ್ಲ. ಆದರೂ ಕೂಡ ಸುದ್ದಿ ಮುಖ್ಯ ಯಾಕೆ ಅಂತ ಹೇಳಿದ್ರೆ, ಈ ವಾರ್ನ ಇಂಪ್ಯಾಕ್ಟ್ ಹೆಂಗೆ ಎಲ್ಲೆಲ್ಲಿ ತಾಗ್ತಾ ಇದೆ, ಮುಂದೆ ಹೋಗ್ತಾ ಇದು ಕಮ್ಮಿ ಆಗೋದ್ರ ಬದಲಿಗೆ ಪರಿಣಾಮಗಳು ಜಾಸ್ತಿನೇ ಆಗ್ತಾ ಹೋಗ್ತಾ ಇದ್ದಾವೆ
ಅನ್ನೋದ್ರೊಂದು ಸಂಕೇತ. ಆ ನಿಟ್ಟಿನಲ್ಲಿ ನೋಡಿದಾಗ ಚಿಂತೆ ಮಾಡಬೇಕಾಗಿರೋ ವಿಚಾರ. ಈ ನಡುವೆ ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ಹೊಡೆದಾಟ ಕೂಡ ತೀವ್ರ ಸ್ವರೂಪ ಪಡ್ಕೊಂಡಿದೆ. ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ಸರಣಿ ಏರ್ ಸ್ಟ್ರೈಕ್ ಮಾಡಿದೆ. ಈ ದಾಳಿಗಳಲ್ಲಿ ಹಲವರು ಪ್ರಾಣವನ್ನು ಕಳ್ಕೊಂಡಿದ್ದು ಸಾಕಷ್ಟು ಜನ ಗಂಭೀರ ಗಾಯಗೊಂಡಿದ್ದಾರೆ. ಮುಖ್ಯವಾಗಿ ದೀರ್ ಜಹ್ರಾನಿ ಮತ್ತು ಅಲ್ ಹನಿಯಾ ಅನ್ನೋ ಪ್ರದೇಶಗಳ ಮೇಲೆ ನಡೆದ ಅಟ್ಯಾಕ್ನಲ್ಲಿ ದೊಡ್ಡ ಮಟ್ಟದ ಸಾವು ನೋವು ಉಂಟಾಗಿದೆ. ಹಾಗೆ ಲೆಬನಾನ್ನ ಬೈತಲ್ ಸಯ್ಯದ್ ಹಾಗೂ ಅಲ್ ಮನ್ಸೂರಿ ಭಾಗದಲ್ಲೂ ಕೂಡ ಇಸ್ರೇಲ್ ಸ್ಫೋಟಕಗಳನ್ನು ಸುರಿದಿದೆ. ಹಾಗೆ ಅಲ್ ಖಲೈಲಾ ಅನ್ನೋ ಕಡೆ ನಿರಂತರವಾಗಿ ಹೆವಿ ಆರ್ಟಿಲರಿ ಫೈರಿಂಗ್ ನಡೆಸಲಾಗ್ತಿದೆ. ಸದ್ಯ ಅಲ್ಲಿ ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋದು ಇನ್ನಷ್ಟೇ ಖಚಿತವಾಗಬೇಕಾಗಿದೆ. ಇನ್ನು ಇಸ್ರೇಲ್ ಸೇನೆ ದಕ್ಷಿಣ ಲೆಬನಾನ್ನ 7 ಹಳ್ಳಿಗಳ ಜನರಿಗೆ ಕೂಡಲೇ ಮನೆ ಖಾಲಿ ಮಾಡುವಂತೆ ವಾರ್ನಿಂಗ್ ಕೊಟ್ಟಿದೆ. ಇವರೆಲ್ಲ ತಕ್ಷಣ ಜಹ್ರಾನಿ ನದಿಯ ಉತ್ತರ ಭಾಗಕ್ಕೆ ಶಿಫ್ಟ್ ಆಗಬೇಕು ಅಂತ ಆರ್ಡರ್ ಮಾಡಿದೆ. ಸೊ ಸ್ನೇಹಿತರೆ, ಇಲ್ಲಿ ತನಕದ ಎಲ್ಲ ಪ್ರಮುಖ ಯುದ್ಧದ ಅಪ್ಡೇಟ್ಸ್ ನಿಮಗೆ ತಲುಪಿಸುವಂತ ಪ್ರಯತ್ನ ಮಾಡಿದ್ದೀವಿ. ಮುಂದೆ ಕೂಡ ವೆರಿಫೈಡ್ ಇನ್ಫಾರ್ಮೇಶನ್ ನಿಮಗೆ ನೀಡ್ತಾನೆ ಇರ್ತೀವಿ ಟೈಮ್ಲಿ ಆಗಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ಮಗ ಪ್ರೀಮಿಯಂ ಸದಸ್ಯರಾಗಬಹುದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಅದು ನೀವು ನಮಗೆ ಕೊಡೋ ಅತಿ ದೊಡ್ಡ ಬೆಂಬಲ ಕೂಡ ಹೌದು ಸ್ನೇಹಿತರೆ. ಆಸಕ್ತರು ಮಿಸ್ ಇಲ್ಲದೆ ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.